ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ತುರ್ತು ಪರಿಸ್ಥಿತಿಗೆ 50 ವರ್ಷ ಕರಾಳ ದಿನಾಚರಣೆ. ಎಮರ್ಜೆನ್ಸಿ ಕರಾಳ ದಿನಗಳು ನಮ್ಮ ಇತಿಹಾಸದಲ್ಲಿ ಮರೆಯಲಾಗದ ದಿನಗಳು. ಜಾಗೃತರಾಗಲು ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ರೈತರು ಬೆಳೆಯುತ್ತಿರುವ ಬೆಳೆಗಳಿಗೆ ರೋಗಗಳು, ನಕಲಿ ಕೀಟನಾಶಕಗಳು, ರಸಗೊಬ್ಬರಗಳು, ಬೀಜಗಳ ಮಾರಾಟ. ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರ ಪ್ರತಿಭಟನೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕೆಸರುಗದ್ದೆ ಕ್ರೀಡಾಕೂಟ. ದೇಸಿ ಸೊಗಡನ್ನ ಅನಾವರಣಗೊಳಿಸಿದ ಆಟೋಟಗಳು. ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯನ್ನ ಎತ್ತಿ ಹಿಡಿದ ಅಧ್ಯಕ್ಷ ವೇಣುಕುಮಾರ್. ತುರ್ತು ಪರಿಸ್ಥಿತಿಯಂತಹ ಕರಾಳ ದಿನಗಳು ಮತ್ತೊಮ್ಮೆ ದೇಶಕ್ಕೆ ಬಾರದಿರಲು ಜನರು ಜಾಗೃತರಾಗಬೇಕೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಂಸ್ಥೆ ಆಯೋಜಿಸಿದ್ದ ತುರ್ತು ಪರಿಸ್ಥಿತಿ ಕರಾಳ ದಿನಗಳ 50 ವರ್ಷ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತುರ್ತು ಪರಿಸ್ಥಿತಿ ಕೊನೆಗೊಳ್ಳುವ ಮೂಲಕ 1977ರಲ್ಲಿ ದೇಶಕ್ಕೆ 2ನೇ ಬಾರಿ ಸ್ವಾತಂತ್ರ್ಯ ಲಭಿಸಿದೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಭಾರೀ ಪ್ರಮಾಣದ ಚಿತ್ರಹಿಂಸೆ ನೀಡಲಾಗಿದ್ರೆ, ವೈಯಕ್ತಿಕ ಸ್ವಾತಂತ್ರ್ಯ ಸೇರಿದಂತೆ ಎಲ್ಲಾ ಸ್ವಾತಂತ್ರ್ಯಗಳನ್ನು ಹರಣ ಮಾಡಿದ ತುರ್ತು ಪರಿಸ್ಥಿತಿಯಂತಹ ಕೆಟ್ಟ ಪರಿಸ್ಥಿತಿ ಎಂದಿಗೂ ಮತ್ತೊಮ್ಮೆ ಬಾರದಿರಲಿ. ಆಡಳಿತಗಾರರು ಸರ್ವಾಧಿಕಾರಿಗಳಾದಾಗ ತುರ್ತು ಪರಿಸ್ಥಿತಿಯಂತಹ ಕೆಟ್ಟ ಅನುಭವವನ್ನು ದೇಶ ಅನುಭವಿಸಬೇಕಾಗುತ್ತದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಮಾತನಾಡಿ, ದೇಶದ ಪ್ರಜಾಪ್ರಭುತ್ವ ಉಳಿವಿಗಾಗಿ ದೇಶಾದ್ಯಂತ ಹೋರಾಟಗಳು ನಡೆದಿದೆ. ಇತಿಹಾಸದಿಂದ ಪಾಠ ಕಲಿತು ವರ್ತಮಾನದಲ್ಲಿ ಬದುಕು ರೂಪಿಸಿಕೊಳ್ಳಬೇಕು. ಆದ್ದರಿಂದ ಮುಂದೆ ತುರ್ತು ಪರಿಸ್ಥಿತಿಯಂತಹ ಕೆಟ್ಟ ಪರಿಸ್ಥಿತಿ ಮತ್ತೊಮ್ಮೆ ದೇಶಕ್ಕೆ ಬಾರದಿರಲೆಂದು ಇಂತಹ ಘಟನೆಯನ್ನ ನೆನೆಯಬೇಕಿದೆ. ಸಂವಿಧಾನವನ್ನ ನಾವು ದೇಶದ ಆತ್ಮ ಎಂದು ಕರೆಯುತ್ತೇವೆ. ಇಂತಹ ಸಂವಿಧಾನವನ್ನ ಇಂದಿರಾ ಗಾಂಧಿ ಅವರು ಕೊಲೆ ಮಾಡಿದ್ರು. ದೇಶವನ್ನೇ ಜೈಲಾಗಿಸಿದ ಮಾಧ್ಯಮಗಳ ವಿರುದ್ಧ ದಿಗ್ಬಂಧನ ವಿಧಿಸಿದ ತುರ್ತು ಪರಿಸ್ಥಿತಿಯಂತಹ ಕರಾಳ ದಿನಗಳು ಮತ್ತೆ ಬಾರದಿರಲು ಜನರು ಜಾಗೃತರಾಗಬೇಕು ಎಂದರು. ಈ ವೇಳೆ ತುರ್ತು ಪರಿಸ್ಥಿತಿಯಲ್ಲಿ ಜೈಲುವಾಸ ಅನುಭವಿಸಿದ ಜಿಲ್ಲೆಯ ಹಲವರನ್ನ ಈ ವೇಳೆ ಸ್ಮರಿಸಲಾಯಿತು. ವೇದಿಕೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಬಿಜೆಪಿ ತಾಲೂಕು ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್, ಮುಖಂಡರಾದ ಸತ್ಯನಾರಾಯಣ ಗುಪ್ತಾ, ರೇಣುಕಾರಾಧ್ಯ, ಅಮಿತ್ ಶೆಟ್ಟಿ, ಗಿರೀಶ್, ಆಲೂರು ಮಂಡಲ ಅಧ್ಯಕ್ಷೆ ಉಮಾ, ಕ್ಯಾಮನಹಳ್ಳಿ ರಾಜ್ಕುಮಾರ್, ಅಗ್ನಿ ಸೋಮಶೇಖರ್, ಮಧು ಮುಂತಾದವರು ಹಾಜರಿದ್ದರು. ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಹಮ್ಮಿಕೊಂಡಿದ್ದ ತುರ್ತು ಪರಿಸ್ಥಿತಿ ಕರಾಳ ದಿನಗಳು ಅಭಿಯಾನ ಕಾರ್ಯಕ್ರಮದಲ್ಲಿ ಹಲವರನ್ನ ಸ್ಮರಿಸಲಾಯಿತು. ಹೆಚ್ಐಎನ್ ನ್ಯೂಸ್, ಸಕಲೇಶಪುರ. ಅನುಭವಗಳನ್ನ ಹಂಚಿಕೊಂಡು ಅವ್ರನ್ನ ಒಂದು ಗೌರವ ಸಲ್ಲಿಸ್ತಕ್ಕಂತ ಈ ಪುಣ್ಯದ ಕೆಲಸ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರಬಹುದು, 1975 ಜೂನ್ 26ರಂದು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಏರಿ ಮೊನ್ನೆಗೆ 50 ವರ್ಷ ತುಂಬುತ್ತಾ ಇದೆ. ಇವತ್ತು ತುರ್ತು ಪರಿಸ್ಥಿತಿಯಂತ ವಿದ್ಯಾರ್ಥಿಗಳಾಗಿ, ಯುವಕರಾಗಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಂಥವರು ಆ ನಿಯೋಗಕ್ಕೆ ದೇಶದ ಪರಿಸ್ಥಿತಿ ಏನಿದೆ ಅಂತ ಹೇಳುವಂಥದ್ದನ್ನ ತಿಳಿಸುವುದಕ್ಕೆ ಪ್ಯಾಂಪ್ಲೆಟ್ ಅನ್ನ ಅವರಿರುವ ಬಸ್ಸಿನಲ್ಲಿ ಹೋಗಿ ಹಂಚಿದ್ರು. ಪೊಲೀಸರು ಇದನ್ನ ಕಲ್ಪನೆಯೇ ಮಾಡಲಿರ್ಲಿಲ್ಲ. ಪೊಲೀಸರು ತಿಳ್ಕೊಂಡ್ರು ಯಾರು ಬರ್ತಾರೆ ಈ ಪರಿಸ್ಥಿತಿಯಲ್ಲಿ, ಈ ನಿಯೋಗವನ್ನ ಭೇಟಿ ಮಾಡ್ಲಿಕ್ಕೆ ಯಾರು ಬರ್ತಾರೆ ಅಂತ ಹೇಳಿ ತಿಳ್ಕೊಂಡ್ರು. ಆದ್ರೆ ಇವರು ಕದ್ದು ಮುಚ್ಚಿ ಒಂದು ರೀತಿಯ ಸಾಹಸವನ್ನ ಮಾಡಿ ಪ್ರಯಾಣಿಸುತ್ತಿದ್ದ ಬಸ್ಸಿನ ಒಳಗೆ ಹೋಗಿ. ಅರ್ಕಲಗೂಡು ತಾಲೂಕಿನಲ್ಲಿ ರೈತರು ಬೆಳೆಯುತ್ತಿರುವ ಬೆಳೆಗಳಿಗೆ ರೋಗಗಳು ಬರುತ್ತಿರುವುದರಿಂದ ಇಲ್ಲಿ ಮಾರಾಟ ಮಾಡುತ್ತಿರುವ ಕೀಟನಾಶಕಗಳು, ರಸಗೊಬ್ಬರಗಳು, ಬೀಜಗಳು ನಕಲಿ ಮತ್ತು ತುಂಬಾ ಕಳಪೆ ಮಟ್ಟದಿಂದ ಕೂಡಿದ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅರ್ಕಲಗೂಡು ಪಟ್ಟಣದಲ್ಲಿ ಬೃಹತ್ ಮೊತ್ತದಲ್ಲಿ ಪ್ರವಾಸಿ ಮಂದಿರದಲ್ಲಿ ಜಮಾವಣೆಯಾದ ರೈತರು ಅಲ್ಲಿಂದ ಪ್ರತಿಭಟನೆಯಲ್ಲಿ ಸಾಗಿ ಕೃಷಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆನಾಕ್ರೋಸ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೃಷಿ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿ ರಸಗೊಬ್ಬರವನ್ನ ಮಾರಾಟ ಮಾಡುತ್ತಿರುವ ಮಧ್ಯವರ್ತಿಗಳಿಗೂ ಸಹ ಧಿಕ್ಕಾರವನ್ನ ಕೂಗಿ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರಿಗೆ ಧಿಕ್ಕಾರ ಕೂಗಿದ್ರು. ನಂತರ ಮಾತನಾಡಿದ ರೈತರು, ಈ ಬಾರಿ ನಾವೆಲ್ಲರೂ ಸುಮಾರು ಹೊತ್ತು 15 ಎಕರೆ ಮೆಕ್ಕೆಜೋಳವನ್ನು ಹಾಕಿದ್ದು ಆ ಮೆಕ್ಕೆಜೋಳದ ಬೀಜಗಳು ನಕಲಿಯಾಗಿದ್ದು ಮತ್ತು ಕಳಪೆ ಮಟ್ಟದಿಂದ ಕೂಡಿದ್ದು ನಾವೆಲ್ಲರೂ ಮೋಸ ಹೋಗಿರುತ್ತೇವೆ ಮತ್ತು ತುಂಬಾ ಹಣವನ್ನ ಕಳೆದುಕೊಂಡಿರುತ್ತೇವೆ. ಅದೇ ತಾಲೂಕಿನ ಆಡಳಿತ ಮಂಡಳಿ ಮಾರಾಟಗಾರರು ಏನೇ ಮಾಡ್ತಿದ್ರು ಕೂಡ ತಾವುಗಳು ಮೌನ ವಹಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ನಮ್ಮ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಮತ್ತು ಮೋಸ ಮಾಡುತ್ತಿದ್ದಾರೆ. ಅದರಿಂದ ಸರ್ಕಾರ ಮಧ್ಯಪ್ರವೇಶಿಸಿ ನಾವು ಕಳೆದುಕೊಂಡಿರುವ ಹಣಕ್ಕೆ ಪರಿಹಾರ ಕೊಟ್ಟು ರೈತರನ್ನ ಕಾಪಾಡಬೇಕೆಂದು ಆಗ್ರಹಿಸಿದ್ರು. ಇಲ್ಲಿನ ಕೃಷಿ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಮಾರಾಟಗಾರರ ಪರ ನಿಂತು ನಮ್ಮ ತಾಲೂಕಿನ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದರು. ಕಾರ್ಯದರ್ಶಿ ಭುವನೇಶ್ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದು ಮುಸುಕಿನ ಜೋಳ ಉತ್ತಮ ಫಲಿತಾಂಶ ಬರುತ್ತದೆ ಮತ್ತು ಲಾಭ ತರುತ್ತದೆ ಎಂದು ಭಾವಿಸಿದ್ದೆವು. ಆದರೆ ಇವರು ಕೊಟ್ಟ ಕಳಪೆ ಬೀಜದಿಂದ ನಾವು ನಮ್ಮ ಬೆಳೆಯನ್ನ ಬೆಳೆಯಲಾಗುತ್ತಿಲ್ಲ. ಇದರ ವಿರುದ್ಧ ಅನೇಕ ಬಾರಿ ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದರು.
ಈ ಪ್ರತಿಭಟನೆ ಮೆರವಣಿಗೆಯು ಕೃಷಿ ಇಲಾಖೆ ಕಚೇರಿಗೆ ಹೋಗಿ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿತು. ಇದನ್ನು ತಿಳಿದ ಜಿಲ್ಲಾ ಉಪನಿರ್ದೇಶಕಿ ಕೋಕಿಲಾ ಅವರು ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿ ನಾನು ಇದರ ವಿರುದ್ಧ ತನಿಖೆ ನಡೆಸುತ್ತೇನೆ ಎಂದ ಆಶ್ವಾಸನೆ ಮೇರೆಗೆ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಪ್ರತಿಭಟನೆಯಲ್ಲಿ ಹೊಂಬೇಗೌಡ, ದಿನೇಶ್, ಲಕ್ಷ್ಮಮ್ಮ, ರೇವಮ್ಮ, ಜಗದೀಶ್ ಇನ್ನು ಮುಂತಾದ ರೈತ ಬಾಂಧವರು ಜೊತೆಯಲ್ಲಿದ್ದರು. ಕಳಪೆ ಬೀಜ ಮಾರುತ್ತಿರುವ ಕಂಪನಿಗಳ ವಿರುದ್ಧ ಕೂಡ ತನಿಖೆ ಮಾಡಿಸುತ್ತೇನೆ, ಯಾರು ಎಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ರೈತರಿಗೆ ನ್ಯಾಯ ಕೊಡಿಸುತ್ತೇವೆ ಎಂದು ಜಿಲ್ಲಾ ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದರು. HCN ನ್ಯೂಸ್, ಅರ್ಕಲ್ಗೂಡು. ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ಹೊಂಬೇಗೌಡರ ಅಧ್ಯಕ್ಷತೆಯಲ್ಲಿ ಇವತ್ತು ಬೆಳೆಗಳು, ಗೊಬ್ಬರಗಳು, ಕೀಟನಾಶಕಗಳು ಏನು ಈ ಸರ್ಕಾರ ಅಧಿಕಾರಿಗಳಿಂದ, ಕಂಪನಿಗಳಿಂದ ಕಳಪೆ ಗುಣಮಟ್ಟದ ಬೀಜಗಳಲ್ಲಿ, ರಸಗೊಬ್ಬರಗಳಲ್ಲಿ ಇವತ್ತು ಏನು ಕೊಟ್ಟವ್ರೆ, ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಹೋರಾಟವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮೇನ್ ಕಾರಣಗಳು ಸರ್ಕಾರ ಇರ್ಬೋದು, ಇಲ್ಲ ಕಂಪನಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಸನ ಆಲೂರು ತಾಲೂಕು ಪತ್ರಕರ್ತರ ಸಂಘದ ಸಹಯೋಗದಲ್ಲಿ 2ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಭೈರಾಪುರ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಆದಿಚುಂಚನಗಿರಿ ಶಾಖಾ ಮಠದ ಶಂಭುನಾಥ ಮಹಾಸ್ವಾಮಿಗಳು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಳೆಗಾಲದಲ್ಲಿಯೂ ನಾನಾ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತವೆ. ಅದರಲ್ಲೂ ಮಳೆಗಾಲದಲ್ಲಿ ಕೆಸರುಗದ್ದೆಯಲ್ಲಿ ನಡೆಯುವ ಕ್ರೀಡಾಕೂಟ ಮಹತ್ವ ಪಡೆದುಕೊಂಡಿದೆ. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ವಿಶೇಷತೆಯೆಂದರೆ ಬೇಸಿಗೆ ಸಮಯದಲ್ಲಿ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್ ಒಂದಲ್ಲ ಒಂದು ಕ್ರೀಡಾಕೂಟಗಳನ್ನು ನಡೆಸುತ್ತಲೇ ಇರುತ್ತದೆ. ಮಳೆಗಾಲ ಬಂತೆಂದರೆ ಕೆಸರುಗದ್ದೆ ಕ್ರೀಡಾಕೂಟಗಳು ಗಮನ ಸೆಳೆಯುತ್ತವೆ. ಈ ಕ್ರೀಡಾಕೂಟಗಳು ದೇಸಿ ಸೊಗಡನ್ನು ಅನಾವರಣಗೊಳಿಸುತ್ತವೆ. ಇಲ್ಲಿನ ಕ್ರೀಡಾ ಪ್ರೇಮಿಗಳು ಮಳೆ ಚಳಿಗೆ ಮೈಯೊಡ್ಡಿ ಆಟವಾಡೋದಕ್ಕೆ ಏನೋ ಹುಮ್ಮಸ್ಸು ಎನಿಸುತ್ತದೆ ಹಾಗೂ ಬಾಲ್ಯದ ಸಿಹಿ ಕಹಿ ನೆನಪುಗಳನ್ನು ಮೆಲುಕು ಹಾಕುತ್ತದೆ ಎಂದರು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ಮಾತನಾಡಿ, ಗದ್ದೆಯಲ್ಲಿ ವಾಲಿಬಾಲ್, ಥ್ರೋಬಾಲ್, ಹಗ್ಗ ಜಗ್ಗಾಟ, ಕೆಸರುಗದ್ದೆ ಓಟ, ಮುಕ್ತ ಓಟ, ಸಾಂಪ್ರದಾಯಿಕ ನಾಟಿ ಓಟದ ಸ್ಪರ್ಧೆಗಳು ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಲು ಸಹಕರಿಸುತ್ತದೆ ಎಂದು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ವಿಶ್ವನಾಥ್ ಮತ್ತು ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ, ಸದಾ ಕೆಲಸದ ಒತ್ತಡದಲ್ಲಿರುವ ಪತ್ರಕರ್ತರು ಇಂತಹ ಕ್ರೀಡೆಗಳನ್ನು ಆಯೋಜಿಸಿಕೊಂಡು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಕಾಲ ಕಳೆಯಲು ಸುಂದರ ಸುಸಂದರ್ಭ ಒದಗಿ ಬಂದಿದೆ. ಪ್ರತಿನಿತ್ಯ ಕೆಲಸವೆಂದು ಮನೆಯವರ ಜೊತೆ ಅವರೊಡನೆ ಇರಲು ಸಮಯವೇ ಸಿಗೋದಿಲ್ಲ. ಇಂತಹ ಜಾಗಕ್ಕೆ ಮನೆಯವರೊಡನೆ ಬಂದರೆ ಅವರಿಗೆ ಸಂತೋಷ ಸಿಗುತ್ತದೆ, ನಿಮಗೂ ಮನಸ್ಸು ತಿಳಿಯಾಗುತ್ತದೆ ಎಂದರು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ಮತ್ತು ಪದಾಧಿಕಾರಿಗಳು ಇಂತಹ ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಪತ್ರಕರ್ತರು ಒಂದು ದಿನವಾದರೂ ಉಲ್ಲಾಸ ಉತ್ಸಾಹದಿಂದ ಮಳೆ ವಾತಾವರಣದಲ್ಲಿ ಕೆಸರುಗದ್ದೆಯಲ್ಲಿ ಆಟೋಟಗಳಲ್ಲಿ ಭಾಗವಹಿಸಿ ಸಂತೋಷವಾಗಿ ಕಾಲ ಕಳೆದರು. HCN ನ್ಯೂಸ್, ಸಕಲೇಶಪುರ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರತಕ್ಕಂತ ನಮ್ಮ ನಾಯಕರಾಗಿರ್ತಕ್ಕಂಥ HM ವಿಶ್ವಣ್ಣನವರೇ, ಹರೀಶ್ ಅವರೇ, ಪ್ರಸನ್ನರವರೇ, ಪೃಥ್ವಿರವರೇ, ಜೈಬೀಮ್ ಮಂಜಣ್ಣವರೇ, ದಯಾನಂದ್ರವರೇ ಮತ್ತು ಎಲ್ಲ ಪತ್ರಕರ್ತ ಬಂಧುಗಳೇ, ಕಳೆದ ವರ್ಷ ಕೂಡ ಇಲ್ಲೇ ಮಾಡಿದ್ರಿ. ನಾನು ಕಾರಣಾಂತರಗಳಿಂದ ಹೊರಗಡೆ ಇದ್ದೆ, ಬರ್ಲಿಕ್ಕಾಗಲಿಲ್ಲ. ಈ ವರ್ಷ ನಾನು ಬಂದಿದ್ದೀನಿ. ಪತ್ರಕರ್ತರು ಬಹಳ ಶ್ರೇಷ್ಠ. ಯಾಕೆಂದ್ರೆ ಸಮಾಜದಲ್ಲಿ ಸೇವೆ ಮಾಡುವಂತ ವ್ಯಕ್ತಿನ ತಿದ್ದುವಂತ ಕೆಲಸ ಮಾಡುವಂತದ್ದು ಪತ್ರಕರ್ತರು. ಈ ಪತ್ರಕರ್ತರು ಯಾವತ್ತೂ ಕೂಡ ಕಾಲದಲ್ಲಿ ಕಾಳೆಯನ ಪತ್ರಿಕೆಯ ವರದಿಗಾರ ಸಕಲೇಶ್ಪುರ ವರದಿಗಾರ ಆಗಿದ್ದಕ್ಕೇನೆ 50 ವರ್ಷ ಹಿಂದಿನ ಮಾತು. 50 ವರ್ಷ ಆಯ್ತು ಮನೆಗೆ ಏರೋಪ್ಲೇನ್ ಎತ್ತಿ ಚೆನ್ನಾಗಿ ಒದೆ ಬಿಟ್ರು. ಹಾಗಾಗಿ ನಾನು ಒಬ್ಬ ಪತ್ರಕರ್ತ. ಇವತ್ತಿನ ಪತ್ರಕರ್ತರ ಸಂಘದ ಬರೀ ಪೆನ್ನಿಗೆ ಕೆಲಸ ಕೊಟ್ಟು ತಲೆಗೆ ಕೆಲಸ ಕೊಟ್ರೆ ಕೈ ಕಾಲಕ್ಕೆ ಕೆಲಸ ಇಲ್ವಲ್ಲ. ಯಾವಾಗ್ಲೂ ಕೂಡ ನಾವು ಹೇಳ್ತೀವಿ, ಯಾರಿಗೆ ದೇಹ ಶ್ರಮ ಇದೆಯೋ ಅವರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ದೇಹ ಶ್ರಮ ಇಲ್ಲದೆ. ನಮಸ್ಕಾರ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇದು 2ನೇ ಬಾರಿಗೆ 2ನೇ ವರ್ಷದ ಏನು ಈ ಕೆಸರುಗದ್ದೆ ಸ್ಪರ್ಧೆ ಇದೆ. ಇದನ್ನ ಕಳೆದ ಬಾರಿ ನಾವು ಇದೇ ಗದ್ದೆಯಲ್ಲಿ ಇದೇ ಸ್ಥಳದಲ್ಲಿ ಮೊದಲ ವರ್ಷದ ಕೆಸರುಗದ್ದೆ ಸ್ಪರ್ಧೆಯನ್ನ ಇಲ್ಲಿ ಏರ್ಪಾಡು ಮಾಡಿದ್ವಿ. ಆವಾಗಲೂ ಬಹಳ ಉತ್ತಮವಾದಂತ ಒಂದು ಎಲ್ಲರ ಪ್ರೋತ್ಸಾಹ ಸಿಕ್ಕಿತು. ಎಲ್ಲಾ ಪತ್ರಕರ್ತರು ಕೂಡ ಪಾಲ್ಗೊಂಡಿದ್ರು. ಇವತ್ತು 2ನೇ ವರ್ಷದ ಏನು ಕೆಸರುಗದ್ದೆ ಕ್ರೀಡಾ ಸ್ಪರ್ಧೆ ಇದೆ, ಇದಕ್ಕೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ಪತ್ರಕರ್ತರು ಆಗಮಿಸಿದ್ದಾರೆ. ಯಾರು ಕೆಸರುಗದ್ದೆ ಓಟಕ್ಕೆ ಒಂದು ಆ ಕ್ರೀಡಾಕೂಟವನ್ನು ಇಷ್ಟಪಡ್ತಾರೆ ಅಂತ ಎಲ್ಲಾ ಪತ್ರಕರ್ತರು ಕೂಡ ಇಲ್ಲಿ ಆಗಮಿಸಿ ಈ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದು ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಒಂದು ಯಶಸ್ವಿ ಕಾರ್ಯಕ್ರಮ. ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲಾ ಪತ್ರಕರ್ತರಿಗೂ ಕೂಡ ನಾನು ಜಿಲ್ಲಾ ಪತ್ರಕರ್ತರ ಸಂಘದ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Kartehalli, Hassan. Our experienced teachers use innovative methods to make learning engaging,
providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS-equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಆಲದಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಶಾಸಕ ಕೆಎಂ ಶಿವಲಿಂಗೇಗೌಡರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೆಎಂ ಶಿವಲಿಂಗೇಗೌಡ, ಒಕ್ಕಲಿಗ ಸಮುದಾಯ ಮಾತ್ರವಲ್ಲದೆ ಎಲ್ಲ ಸಮುದಾಯದವರು ಒಟ್ಟುಗೂಡಿ ಆಚರಣೆ ಮಾಡುತ್ತಿರುವುದು ಬಹಳ ಸಂತೋಷ ತಂದಿದೆ ಎಂದು ಬೆಂಗಳೂರು ಪುಣ್ಯ ಸ್ಥಳವಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗ ಮತ್ತು ಆಶ್ರಯ ನೀಡುತ್ತಿದ್ದು, ಅದಕ್ಕೆ ಕಾರಣ ನಾಡಪ್ರಭು ಕೆಂಪೇಗೌಡರು. ಅದೇ ರೀತಿ ಆಲದಹಳ್ಳಿ ಗ್ರಾಮದ ಯುವಕರ ಬಳಗ ಹೋರಾಟ ಮಾಡುತ್ತಿದೆ, ದೊಡ್ಡ ಸಾಧನೆ ಮಾಡಿದೆ ಎಂದರು. ಸ್ವತಂತ್ರ ಭಾರತ ಬಂದು 75 ವರ್ಷ ಕಳೆದರೂ ಅರಸೀಕೆರೆ ತಾಲೂಕಿಗೆ ಕುಡಿಯಲು ನೀರಿರಲಿಲ್ಲ. ಹೇಮಾವತಿ ನದಿಯಿಂದ ಕಣಕಟ್ಟೆ ಗ್ರಾಮಕ್ಕೆ ಸುಮಾರು 100 ಕಿಲೋಮೀಟರ್ ಇದ್ದು ನೀರಿನ ಸಂಪರ್ಕ ಕಲ್ಪಿಸಿದ್ದೇವೆ. ಇಂದು ಜನರು ಸಂತೃಪ್ತಿಯಿಂದ ನೀರು ಕುಡಿಯುತ್ತಿದ್ದಾರೆ. ಅದೇ ರೀತಿ ಗಂಡಸಿ ಹ್ಯಾಂಡ್ಪೋಸ್ಟ್ನಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಕೆಂಪೇಗೌಡ ಸಮುದಾಯ ಭವನ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಲಿಂಗಾಪುರದ ವಾಸು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಟ್ರೋ ಬಾಬು, ಎಪಿಎಂಸಿ ಮಾಜಿ ಅಧ್ಯಕ್ಷ ಶೆಟ್ಟಿಕೊಪ್ಪಲು ಜಯರಾಮ್, ಮಾಜಿ ಎಪಿಎಂಸಿ ಸದಸ್ಯ ರಾಮಚಂದ್ರ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹುಚ್ಚೇಗೌಡ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಜಿಎನ್ ದ್ಯಾವೇಗೌಡ, ಆಲದಹಳ್ಳಿ ನಂಜೇಶಿ, ಡೈರಿ ಅಧ್ಯಕ್ಷ ಸ್ವಾಮಿ, ಕರಿಮಾರನಹಳ್ಳಿ ನಟರಾಜ್, ಆಗ್ರೋ ಬಾಬು ಮತ್ತು ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ಕೆಂಪೇಗೌಡರು ಇವತ್ತು ಇಡೀ ರಾಜ್ಯಾದ್ಯಂತ ಒಕ್ಕಲಿಗ ಸಮಾಜದವರು ಒಬ್ಬರು ಈ ಜಯಂತಿಯನ್ನ ಆಚರಣೆ ಮಾಡಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಪ್ರತಿಯೊಬ್ಬರು ಕೂಡ ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಸರ್ಕಾರ 2018ನೇ ಇಸ್ವಿನಲ್ಲಿ ಇದೇ ಸಿದ್ದರಾಮಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಕಾಲದಲ್ಲಿ ಪ್ರತಿಯೊಂದು ಸಮಾಜದಿಂದ ಯಾರು ದಾರ್ಶನಿಕರಾಗಿ ಹೋರಾಟ ಮಾಡಿ ರಾಜ ಮಹಾರಾಜರುಗಳಾಗಿ ಹೆಸರನ್ನು ಪಡೆದಿದ್ದಾರೆ ಅವರೆಲ್ಲರ ಹೆಸರಿನಲ್ಲೇ ಜಯಂತಿಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಣಯ ಅವತ್ತು ಪಾರ್ಲಿಮೆಂಟ್. ಕೃಷಿ ಕಾರ್ಯಕ್ಕೆ ಎತ್ತುಗಳಿಲ್ಲದೆ ಜಮೀನಿನಲ್ಲಿ ದೈಹಿಕ ಶ್ರಮದಲ್ಲಿ ಉಳುಮೆ ಮಾಡುತ್ತಿದ್ದ ತಾಲೂಕಿನ ತುಮರಿಕೊಪ್ಪ ಗ್ರಾಮದ ರೈತನಿಗೆ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಜೋಡೆತ್ತು ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಸಚಿವರ ಈ ಕಾಳಜಿಗೆ ಅಪಾರ ಪ್ರಶಂಸೆ ವ್ಯಕ್ತವಾಗಿದ್ದು, ನೇಗಿಲ ಯೋಗಿಯ ಕಷ್ಟಕ್ಕೆ ಮಿಡಿದದ್ದಕ್ಕೆ ಸಾರ್ವಜನಿಕರು ಧನ್ಯವಾದಗಳನ್ನು ಹೇಳಿದ್ದಾರೆ. ತುಮರಿಕೊಪ್ಪದ 62 ವರ್ಷದ ಜಂಬುಲಿಂಗ ಬಸವಣ್ಣಪ್ಪ ಅಂಗಡಿ ಹಾಗೂ ಅವರ ಪತ್ನಿ ಸಂಗವ ಅಂಗಡಿ ಅವರು ಕಳೆದ 5-6 ವರ್ಷಗಳಿಂದ ಎತ್ತುಗಳಿಲ್ಲದ ಕಾರಣ ದೈಹಿಕ ಶ್ರಮ ಬಳಸಿ ಎಡೆಕುಂಟೆ ಹೊಡೆಯುತ್ತಿದ್ದರು. ಇತ್ತೀಚೆಗೆ ಗೋವಿನ ಜೋಳದ ಹೊಲದಲ್ಲಿ ಕೈಗಳಿಂದ ಎಡೆಕುಂಟೆ ಹೊಡೆಯುತ್ತಿದ್ದುದು ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು. ಈ ವಿಷಯ ಸಚಿವ ಸಂತೋಷ್ ಲಾಡ್ ಅವರಿಗೆ ತಿಳಿದಿದೆ ತಡ ಕಲಘಟಗಿಯ ಜಾನುವಾರು ಸಂತೆಯಲ್ಲಿ ಬರೋಬ್ಬರಿ 1.5 ಲಕ್ಷ ಮೌಲ್ಯದ ಹಳ್ಳಿಕಾರ್ ತಳಿಯ ಜೋಡೆತ್ತು ಖರೀದಿಸಿ ಜಂಬುಲಿಂಗ ಅವರಿಗೆ ಕೊಡಿಸಿದ್ರು. ಸಚಿವ ಲಾಡ್ ಅವರು ಎತ್ತುಗಳನ್ನು ಕೊಡಿಸಿದ್ದಕ್ಕೆ ರೈತ ಜಂಬುಲಿಂಗ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬಡವನ ಕಷ್ಟ ಅರಿತ ಸಚಿವರು ನಮ್ಮ ನೋವಿಗೆ ಸ್ಪಂದಿಸಿದ್ದಾರೆ. ನಾವು ಕಷ್ಟಪಡುತ್ತಿದ್ರೂ ಯಾರೂ ನೆರವಾಗಿರಲಿಲ್ಲ. ಇದೀಗ ಎತ್ತುಗಳನ್ನು ಕೊಡಿಸಿ ಕೃಷಿ ಕಾರ್ಯಕ್ಕೆ ನೆರವಾಗಿದ್ದಾರೆ. ಸಚಿವರನ್ನ ನಾವು ಜೀವ ಇರುವವರೆಗೂ ಸ್ಮರಿಸುತ್ತೇವೆ ಎಂದರು. HCN ನ್ಯೂಸ್ ಹಾಸನ್. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಜಮಲಿಂಗ ಬಸವಣ್ಣಪ್ಪ ಅಂಗಡಿ ರೀ. ಅಮ್ಮನ ಹೆಸರು? ಅಮ್ಮನ ಹೆಸರು ಸಂಗವ್ವ ಜಮಲಿಂಗ ಅಂಗಡಿ.
ಯಾಕೆ ದನಗಳಿಲ್ಲ ನಿಮ್ಮ? ಇಲ್ರಿ, ದನ ಬಡವರು ಕೂಲಿ ಮಾಡ್ಕೊಂಡು ತಿನ್ನೋರು ಬಡವರು, ದನ ಇಲ್ಲ ಏನಿಲ್ಲ. ಇದಕ್ಕೆ ಒಂದು 1.5 ಎಕರೆ ಐತಿ. ಇದಕ್ಕೆ ಹ್ಯಾಂಗ ಮಾಡ್ಕೋತೇವೆ ನೋಡ್ರಿ. ಯಾಕೆ ಬಾಡಿಗೆಗಳೇ ಹಚ್ಚಿ ಮಾಡ್ಕೋಬೋದಾಗಿದ್ರೆ? ಪಡಾಕ್ ಬೇಕಲ್ರಿ ಬಾಡಿಗೆಗಳಕ್ಕೆ. ದುಡ್ಕೊಂಡು ತಿನ್ನೋರಿ. ಇದು ಅಟ್ರದಾಗ ವಯಸ್ಸು ಹೋದಾರ ಮುದುಕಿ ಏನು ಮಾಡೋದ್ರಿ. ಹಿಂಗಾಗಿ ಇದು ಅಟ್ರದಾಗ ರೀ ಗುದ್ದಾಡ್ ನೋಡ್ರಿ. ಎಷ್ಟು ಎಕರೆ ಹೊಲ ಐತ್ರಿ ಇದು? ಒಂದು 1.5 ಎಕರೆ ಕಟ್ಟ ಹೆಚ್ಚಾಕತ್ರಿ ಅಟ ಇಷ್ಟ ರೀ. ಇದು ಬಿಟ್ರೆ ಬೇರೆ ಭೂಮಿ ಇಲ್ಲ ನಿಮ್ಗೆ? ಇಲ್ರಿ, ಮತ್ತಿಲ್ರಿ. ಮತ್ತು ಉಳ್ಮಿ ವರ್ಷಾಂಗಟ್ಲೆ ಹೆಂಗೆ ಮಾಡ್ತೀರಿ ಮತ್ತೆ ರೀ? ದುಡ್ಕೊಂಡು ಒಬ್ರ ಕೈ ಇದಟ್ಟು ಮಾಡ್ಕೊಂಡು ಹ್ಯಾಂಗೆ ಕೂಲಿ ಮಾಡ್ಕೊಂಡು ತಿನ್ನೋದ್ರಿ. ಹಂಗೆ ಇದಟ ಮಾಡೋದು ಗೌಂಡಿಯರ್ ಕೈಯಾಗ ಕೂಲಿ ಮಾಡಕ್ಕೆ. ಯಾರು ನಿಮ್ಮಂತಾರ್ದು ಹೋಗೋದ್ರಿ ಹಂಗೆ. ಮಳೆಗಾಲ ಬಂತಂದ್ರೆ ಮತ್ತೆ ಹಂಗೆ ಅವ್ರಿಗೆ ಯಾರು ಕಟ್ತಾರ ಅವ್ರು ಹೋಗೋದ್ರಿ ಹಂಗೆ. ಏನು ಮಾಡಿದ್ರಿ, ಕೂಲಿ ಮಾಡ್ಕೊಂಡು ತಿನ್ನೋದ್ರಿ. ಮತ್ತೆ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಯುವ ಜನತೆ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮಾದಕ ವಸ್ತುಗಳಿಗೆ ಮಾರು ಹೋಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಎಂದು ಡಾಕ್ಟರ್ ನಾರಾಯಣಸ್ವಾಮಿ ಹೇಳಿದರು. ಮಾದಕ ವ್ಯಸನಿಗಳಾಗುವ ಯುವಕರು ಶಿಕ್ಷಣದಿಂದಲೂ ವಂಚಿತರಾಗೋದ್ರ ಜೊತೆಗೆ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಭವಿಷ್ಯದ ಜೀವನವು ಉತ್ತಮವಾಗದೆ ಸಮಾಜದಲ್ಲಿ ಗೌರವ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಎಂದರು. ಬೇಲೂರು ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ನಮನ್ ಇವರುಗಳು ಸಂಯುಕ್ತವಾಗಿ ಆಯೋಜಿಸಿದ್ದ ಯುವಜನತೆಗೆ ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಅರಿವು ಮತ್ತು ಉಚಿತ ಕಣ್ಣು ಪರೀಕ್ಷಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಓದಿನ ಸಮಯದಲ್ಲಿ ಮತ್ತು ಮನೆಯಲ್ಲಿ ಒತ್ತಡ ಜಾಸ್ತಿಯಾದ ಸಮಯದಲ್ಲಿ ಮಾದಕ ವಸ್ತುಗಳ ಸೇವನೆಯತ್ತ ಗಮನ ಹರಿಸುತ್ತಾರೆ. ಇದರಿಂದ ಅವರ ಮಾನಸಿಕ, ದೈಹಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಮದ್ಯ, ತಂಬಾಕು, ಬೀಡಿ, ಸಿಗರೇಟ್, ಗುಟ್ಕಾ, ಗಾಂಜಾ, ಅಫೀಮು, ನೋವು ನಿವಾರಕ ಹಾಗೂ ನಿದ್ರಾಜನಕ ಮಾತ್ರೆಗಳು ಮಾದಕ ವಸ್ತುಗಳಾಗಿವೆ. ಯುವಕರು ಇಂತಹ ಚಟಗಳಿಂದ ದೂರವಿರಬೇಕೆಂದು ಸಲಹೆ ನೀಡಿದರು. ರೆಡ್ ಕ್ರಾಸ್ ಸಭಾಪತಿ ವೈಎಸ್ ಸಿದ್ದೇಗೌಡ ಮಾತನಾಡಿ, ಯುವ ಜನತೆಗೆ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ಅವುಗಳಿಂದ ದೂರ ಉಳಿಯುವಂತೆ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು. ದುಷ್ಪರಿಣಾಮಗಳ ಅರಿವು ಕುರಿತು ನಿಮಾನ್ಸ್ ಆಸ್ಪತ್ರೆಯ ಮನೋಶಾಸ್ತ್ರಜ್ಞ ಪಲ್ಲವಿ ಹಾಗೂ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಮನೋಜ್ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಕಾಲೇಜು ಉಪಪ್ರಾಂಶುಪಾಲ ರವಿಕುಮಾರ್ ವಹಿಸಿದ್ರು. ರೆಡ್ ಕ್ರಾಸ್ ಸಂಸ್ಥೆ ಉಪಸಭಾಪತಿ ಸುಲೈಮಾನ್, ನರಸಿಂಹಸ್ವಾಮಿ, ಯುವ ಸಾಹಿತಿ ಎಸಿ ನಿರಂಜನ್ ಬೇಲೂರು, ಉಪನ್ಯಾಸಕರಾದ ಶರತ್ ಜೆ, ನವೀನ್ ಕೆಆರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಯಾಕಂತಂದ್ರೆ ಯುವ ಜನತೆನೇ ಈ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿ, ಮಾದಕ ವಸ್ತುಗಳು ಅಡಿಕ್ಟ್ ಆದ್ರೆ ಏನೇನು ತೊಂದರೆಗಳಾಗುತ್ತೆ ಅಂತ ಅರಿವಿರಲ್ಲ. ಆ ಅರಿವನ್ನು ಮೂಡಿಸದೆ ಈ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಉದ್ದೇಶ. ಅದರಲ್ಲಿ ಸಿದ್ದೇಗೌಡರು ಹೇಳಿದಂಗೆ ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ಆಮೇಲೆ ಆಲ್ಕೋಹಾಲ್ ಇರ್ಬೋದು, ಈ ಅಂಗಡಿಗಳಲ್ಲಿ ಮಾರ್ತಕ್ಕಂಥ ಹನ್ಸು ಏನೇನೋ ಕೆಲವೆಲ್ಲ ಮಾರ್ತಾ ಇರ್ತಾರೆ, ಅದಿರ್ಬೋದು. ಆಮೇಲೆ ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸಕಲೇಶಪುರ ತಾಲೂಕಿನಲ್ಲಿ 2025-26ನೇ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ ಮತ್ತು ಕೃಷಿ ಇಲಾಖೆ ವಿವಿಧ ಯೋಜನೆಗಳ ಬಗ್ಗೆ ತಾಲೂಕಿನ 26 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಹಿತಿ ರಥ ಸಂಚಾರಕ್ಕೆ ಶಾಸಕರು ಚಾಲನೆ ನೀಡಿದರು. ಮಾಹಿತಿ ರಥ ಸಂಚಾರಕ್ಕೆ ದೀಪ ಬೆಳಗುವ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸಿಮೆಂಟ್ ಮಂಜುನಾಥ್, ಸಕಲೇಶಪುರ ತಾಲೂಕಿನಲ್ಲಿ ವಿಪರೀತ ಮಳೆಯಿಂದ ನಿರಂತರವಾಗಿ ನಾನಾ ಬಗೆಯ ಅತಿವೃಷ್ಟಿಗಳು ಸಂಭವಿಸುತ್ತಿದ್ದು, ಕೃಷಿಗೆ ಸಂಬಂಧಿಸಿದಂತೆ ತಾಲೂಕಿನಲ್ಲಿ ಬೆಳೆಯುವ ಕರಿಮೆಣಸು, ಅಡಿಕೆ, ಕಾಫಿ, ಭತ್ತ ಮತ್ತು ಇತರೆ ಬೆಳೆಗಳು ಮಳೆಯಿಂದ ಪ್ರತಿವರ್ಷ ಹಾನಿಗೊಳಗಾಗುತ್ತಿವೆ. ರೈತರು ಬೆಳೆಗೆ ಹಾಕಿದ ಮೂಲ ಬಂಡವಾಳವೂ ಸಿಗದೆ ಅವರು ಅತಂತ್ರ ಪರಿಸ್ಥಿತಿಗೆ ತುತ್ತಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಒಂದು ವರದಾನವಾಗಿದೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಕಂದಾಯ ಇಲಾಖೆಗಳಿಂದ ಬೆಳೆ ವಿಮೆ, ಬೆಳೆ ಸಮೀಕ್ಷೆ ಮತ್ತು ಇತರೆ ಯೋಜನೆಗಳ ಬಗ್ಗೆ ರೈತರು ಮಾಹಿತಿ ಹೊಂದಿ ಯೋಜನೆಗಳ ಹೆಚ್ಚು ಅನುಕೂಲ ಪಡೆಯಬೇಕೆಂದು ಈ ಮಾಹಿತಿ ರಥ ಸಂಚಾರದ ಪ್ರಚಾರ ಕಾರ್ಯಕ್ರಮವನ್ನು ಸಕಲೇಶಪುರದ ಕೃಷಿ ಇಲಾಖೆ ವತಿಯಿಂದ ಸಮಯೋಚಿತವಾಗಿ ಕೈಗೊಳ್ಳುತ್ತಿರುವುದು ಉತ್ತಮ ಕಾರ್ಯವಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿ ಮಾಹಿತಿ ರಥಕ್ಕೆ ಚಾಲನೆ ನೀಡಿ ಶುಭ ಕೋರಿದರು. ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ ಯುಎಂ ಮಾತನಾಡಿ, ಸಕಲೇಶಪುರ ತಾಲೂಕಿನಲ್ಲಿ ವಾರ್ಷಿಕ ಸರಾಸರಿ ಮಳೆ 2247 ಮಿಲಿಮೀಟರ್ಗಳಿಗೆ 2024-25ನೇ ಸಾಲಿನಲ್ಲಿ 3842 ಮಿಲಿಮೀಟರ್ ಮಳೆಯಾಗಿರುವಂತೆ ಹೆತ್ತೂರು ಮತ್ತು ಯಸಳೂರು ಹೋಬಳಿಗಳಲ್ಲಿ 4857 ಮತ್ತು 3494 ಮಿಲಿಮೀಟರ್ಗಳ ಮಳೆಯಾಗಿದ್ದಂತೆ 2025-26ನೇ ಮೇ ಮತ್ತು ಈವರೆಗೆ ಜೂನ್ ಮಾಹೆಯಲ್ಲಿ 536 ಮಿಲಿಮೀಟರ್, ವಾಡಿಕೆ ಮಳೆಗೆ 1705 ಮಿಲಿಮೀಟರ್ಗಳ
3 ಪಟ್ಟು ಮಳೆಯಾಗಿದ್ದು ಬೆಳೆಗಾರರು ಮತ್ತು ರೈತರು ಇನ್ನಷ್ಟು ಕಂಗಾಲಾಗುವ ಆತಂಕದ ನಡುವೆ ಬೆಳೆ ವಿಮೆ ಯೋಜನೆ ಒಂದು ರೈತ ಸುರಕ್ಷತಾ ಯೋಜನೆಯಾಗಿದೆ ಎಂದರು. ಕಾರ್ಯಕ್ರಮದ ವೇಳೆ ತಾಂತ್ರಿಕ ಅಧಿಕಾರಿ ಅಜಿತ್ ಪ್ರಸಾದ್, ಕೃಷಿ ಅಧಿಕಾರಿ ಕೇಶವಮೂರ್ತಿ, ಕಾಫಿ ಮಂಡಳಿ ಅಧಿಕಾರಿ ಬಸವರಾಜು, ತೋಟಗಾರಿಕೆ ಅಧಿಕಾರಿ ನಿತಿನ್, ಅಧೀಕ್ಷಕರಾದ ಮಲ್ಲಿಕಾರ್ಜುನ್, ದೊರೆಸ್ವಾಮಿ, ತಾಂತ್ರಿಕ ವ್ಯವಸ್ಥಾಪಕರಾದ ಶ್ರವಣ್, ಸುಷ್ಮಾ, ಅಭಿಲಾಷ್, ಕಚೇರಿ ಸಿಬ್ಬಂದಿಗಳು, ರೈತರು ಮತ್ತು ಕೃಷಿ ಸಖಿಯರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಫಸಲ್ ಬಿಮಾ ಯೋಜನೆ ಅಂತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಸಕಲೇಶಪುರ ಕೃಷಿ ಇಲಾಖೆ ವತಿಯಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಸ್ಟೇಟ್ ಡೈರೆಕ್ಟರ್ ಆದಂಥ ಪ್ರಕಾಶ್ ರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗದವರೇ, ನನ್ನ ಆತ್ಮೀಯ ರೈತಾಪಿ ವರ್ಗದವರೇ, ಸಕಲೇಶಪುರ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಒಂದು ಸತಿ ಅತಿಯಾಗಿ ಹೆಚ್ಚಾಗಿ ಮಳೆ ಆಗುತ್ತೆ, ಒಂದೊಂದು ಸತಿ ಮಳೆ ಆಗಲ್ಲ. ಇವತ್ತು ಹವಾಮಾನ ವೈಪರೀತ್ಯಗಳು ಆ ಮಟ್ಟಿಗೆ ಇದ್ದಾವೆ. ಅದರಲ್ಲೂ ಕೂಡ ಈ ಬಾರಿ ಅತ್ಯಂತ ಮುಂಚಿತವಾಗಿ ಮುಂಗಾರು ಪ್ರವೇಶ ಆಗಿದೆ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರಗಳು. ಆದರೆ ಯಾವುದೇ ಭಾಗ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಅರೆಹಳ್ಳಿಯ ಕೇಶವನಗರದಲ್ಲಿ ಸಂಭವಿಸಿದ ಗಾಳಿ ಮಳೆಯಿಂದ ಮನೆ ಕುಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಮಮತಾ ಭೇಟಿ ನೀಡಿ ಮನೆ ಕಳೆದುಕೊಂಡ ನೊಂದ ಮಹಿಳೆಗೆ ಧೈರ್ಯ ತುಂಬಿದ್ರು. ಮನೆ ಬಿದ್ದ ದಿನದಂದೇ ಮಳೆಯನ್ನು ಲೆಕ್ಕಿಸದೆ ಕಂದಾಯ ಇಲಾಖಾ ಅಧಿಕಾರಿಗಳ ಜೊತೆಗೆ ತಡರಾತ್ರಿ ತಹಸೀಲ್ದಾರ್ ಸ್ಥಳ ಪರಿಶೀಲನೆ ನಡೆಸಿದ್ರು. ಮನೆ ಕಳೆದುಕೊಂಡ ಮಹಿಳೆಗೆ ಸರ್ಕಾರದಿಂದ ದೊರೆಯಬಹುದಾದ ಎಲ್ಲಾ ಸೌಲಭ್ಯಗಳನ್ನು ನೀಡಲು ಪ್ರಯತ್ನಿಸಲಾಗುವುದು. ನಮ್ಮ ಇಲಾಖೆ ಸಿಬ್ಬಂದಿಗಳು ಈ ನಿಟ್ಟಿನಲ್ಲಿ ಸಮರ್ಪಕ ಸೇವೆಯನ್ನು ಒದಗಿಸಲು ಸಿದ್ದರಿದ್ದು ಅಗತ್ಯ ದಾಖಲೆಗಳನ್ನು ಹೊಂದಿಸಿಕೊಳ್ಳುವಂತೆ ತಿಳಿಸಲಾಗಿದೆ ಎಂದರು. ಈ ವೇಳೆ ಲತಾ, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಗ್ರಾಮಸ್ಥರು ಹಾಜರಿದ್ದರು. ಬೇಲೂರು ತಾಲೂಕು ಅರೆಹಳ್ಳಿಯ ಕೇಶವನಗರದಲ್ಲಿ ಗಾಳಿ ಮಳೆಗೆ ಮನೆ ಬಿದ್ದ ಹಿನ್ನೆಲೆ ತಹಸೀಲ್ದಾರ್ ಮಮತಾ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದರು. HCN ನ್ಯೂಸ್, ಬೇಲೂರು. ಅವ್ರ ಹೆಸರಲ್ಲಿರೋದು ಅವ್ರದ್ದೆಲ್ಲ ತಗೊಬನ್ನಿ ಅಂದ್ರು. ಅವ್ರು ತಗೊಂಡು ಬರಲಿಲ್ಲ ಮೇಡಮ್. ಅವ್ರದ್ದು ಏನು ಅವ್ರು ಏನು ಕೊಡಲಿಲ್ಲ ಅಂದರೆ ನಂಗೆ ಹೆಂಗೆ ಮಾಡ್ಕೊಡ್ಲಿಲ್ಲ ಮೇಡಮ್. ಅದೆಲ್ಲ ಗ್ರೂಪ್ ಕೇಳಿದ್ರು ಬೇರೆಯವ್ರಿಗೆ ಹೋದ್ರು. ಆಯಿತು ಮೇಡಮ್, ಮಾಡಿಕೊಡ್ತೀವಿ. ನಿಮ್ಮ ಹತ್ರ ಇದಿದೆಯಾ ವೋಟರ್ ಲಿಸ್ಟೆಲ್ಲ ಆಯ್ತು, ಇದನ್ನೆಲ್ಲ ತೆಗಿಸ್ತೀವಿ ಇವಾಗ. ತೆಗ್ದು ಹಾಕಿದ್ಮೇಲೆ ಅದನ್ನೆಲ್ಲ ತೊಗೊಂಡು ಬನ್ನಿ, ಆಫೀಸಿಗೆ ಬನ್ನಿ, ನನ್ನ ಕೈ ಮಾಡ್ಕೊಡ್ತೀವಿ. ನಿಮ್ಮ ಮನೆಯವ್ರು ಇದ್ದಾರಾ ಬೇರೆ ಕಡೆ? ಬೇರೆ ಕಡೆ ಅದೇ ಬೇರೆಯವ್ರ ಜೊತೆ ಇದ್ದಾರೆ ಮೇಡಮ್. ಊರಿಗೆ ಬರಲ್ಲ, ಏನು ಬರಲ್ಲ, ಒಂದು ಏನಾಗಿದೆ ಅಂತ ನೋಡಲ್ಲ ಮೇಡಮ್. ನಿಮ್ಮ ಅಂಗಡಿ ಬಿದ್ದು ಮಕ್ಕಳು ನಾವೆಲ್ಲ ತಗೊಂಡು ಏನು ಮಾಡಬೇಕು? ನಿಮ್ಮ ಸ್ವಂತ ಅವರು ಸಕಲೇಶಪುರ. ರಸ್ತೆ ನಿರ್ಮಾಣದ ವೇಳೆ ಅನುಸರಿಸಿದ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಕುಸಿದು ಹಳ್ಳಿಗಳ ಸಂಪರ್ಕ ಕಡಿತಗೊಳ್ಳುವ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥ ದಿನೇಶ್ HB ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಹಿರಿಗರ್ಜೆ ಸೇತುವೆ ಬಳಿ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಕುಸಿಯುವ ಹಂತ ತಲುಪಿರುವುದರಿಂದ ಗ್ರಾಮಸ್ಥರು ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಮಾತನಾಡಿದ ಅವರು, ವೆಂಕಟಪೇಟೆಯಿಂದ ದೋಲನಮನೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಹಿರಿಗರ್ಜೆ ಬಳಿ ಸೇತುವೆ ಇದ್ದು ಹಳ್ಳದ ನೀರು ರಸ್ತೆಗೆ ಅಪಾಯವನ್ನು ಉಂಟು ಮಾಡದಿರಲಿ ಎಂದು ತಡೆಗೋಡೆ ನಿರ್ಮಿಸಲಾಗಿದೆ. ಕಳಪೆ ಕಾಮಗಾರಿಯಿಂದ ಈ ತಡೆಗೋಡೆ ಸಂಪೂರ್ಣವಾಗಿ ಕುಸಿದಿದ್ದು ನೀರು ರಸ್ತೆಯನ್ನ ನಿಧಾನವಾಗಿ ಆಕ್ರಮಿಸಿಕೊಳ್ಳುತ್ತಿದೆ. ಇದೇ ರೀತಿ ಮಳೆ ಸುರಿದರೆ ರಸ್ತೆ ಹಾಳಾಗಿ ನಾನಾ ಹಳ್ಳಿಗಳ ಸಂಪರ್ಕ ಕಡಿತಗೊಳ್ಳಲಿದೆ. ಸರ್ಕಾರಿ ಬಸ್ ಕೂಡ ಈ ಮಾರ್ಗದಲ್ಲಿ ದಿನನಿತ್ಯ ಸಂಚರಿಸುವುದರಿಂದ ಆತಂಕ ಇಮ್ಮಡಿಯಾಗಿದೆ. ಅದರಿಂದ ರಸ್ತೆ ನಿರ್ಮಾಣ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರನಿಗೆ ಸಂಪೂರ್ಣ ಹಣ ಬಿಡುಗಡೆ ಮಾಡದೆ ರಸ್ತೆಯನ್ನ ಸರಿಪಡಿಸಿದ ಬಳಿಕವೇ ಪೂರ್ಣ ಬಿಲ್ಲನ್ನು ಬಿಡುಗಡೆಗೊಳಿಸಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಎಂದರು. ಈ ವೇಳೆ ಹಿರಿಗರ್ಜೆ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ವೆಂಕಟಪೇಟೆಯಿಂದ ದೋಲನಮನೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ವೇಳೆ ಹಿರಿಗರ್ಜೆ ಸೇತುವೆ ಬಳಿ ರಸ್ತೆ ಕುಸಿಯದಂತೆ ನಿರ್ಮಿಸಲಾಗಿದ್ದ ತಡೆಗೋಡೆ ಸಂಪೂರ್ಣ ಕುಸಿದು ಬಿದ್ದಿರುವುದರಿಂದ ಕಳಪೆ ಕಾಮಗಾರಿಯೇ ಈ ಅವಾಂತರಕ್ಕೆ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದರು. HCN ನ್ಯೂಸ್, ಬೇಲೂರು. ಇಲ್ಲಿ ಒಂದು ಪ್ರಧಾನಮಂತ್ರಿ ರಸ್ತೆ ರೆಡಿಯಾಗಿತ್ತು, ಸುಮಾರು 9 ಕಿಲೋಮೀಟರ್. ಇದು
ಬೆಂಕಿಪೇಟೆಯಿಂದ ದೋಲುಮನೆವರೆಗೂ ಇದು ತರುತ್ತೆ. ಇದು ಹಿರಿಗರ್ತೆಯಲ್ಲಿ ಆಗಿರೋಂಥ ಒಂದು ಮೋರಿ, ಅಂದರೆ ಇಲ್ಲಿ ಸುಮಾರು ಒಂದು 1,500 ಎಕರೆ ಜಮೀನಿಂದ ಬರುವಂಥ ನೀರು ಈ ಪಾಯಿಂಟಲ್ಲಿ ಪಾಸ್ ಆಗೋಂಥದ್ದು. ಇಲ್ಲಿ ಮಾಡಿದಂಥ ಗುತ್ತಿಗೆದಾರರು ಅವೈಜ್ಞಾನಿಕ ಕೆಲಸ ಮಾಡಿದ್ದಾರೆ. ಯಾಕಂದರೆ ನೀರಿಗೆ ತಡೆಗೋಡೆ ಕಟ್ಟಬೇಕಾಯ್ತು ರೋಡ್ ಸೇಫ್ ಮಾಡೋಕ್ಕೆ. ಅವ್ರು ಯಾವುದೇ ತಡೆಗೋಡೆ ಕಟ್ಟಿಲ್ಲ. ಮತ್ತು ಇದು ಕಳಪೆ ಕಾಮಗಾರಿ ರಾಡ್ ಆಗ್ತಲೇ ಮಾಡಿದ್ದಾರೆ. ಹಾಗಾಗಿ ರೋಡ್ಗೆ ಮುಂದಿನ ದಿನಗಳಲ್ಲಿ ಓಪನ್ ಆದರೆ ಇಡೀ ಫುಲ್ಲು ರಸ್ತೆನೇ ಕಟ್ಟಾಗಿ ಹೋಗ್ತದೆ. ದಯಮಾಡಿ ಗುತ್ತಿಗೆದಾರರು ವೆಂಕಟೇಗೌಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುರ್ತು ಪರಿಸ್ಥಿತಿಗೆ 50 ವರ್ಷ ಕರಾಳ ದಿನಾಚರಣೆ. ಎಮರ್ಜೆನ್ಸಿ ಕರಾಳ ದಿನಗಳು ನಮ್ಮ ಇತಿಹಾಸದಲ್ಲಿ ಮರೆಯಲಾಗದ ದಿನಗಳು. ಜಾಗೃತರಾಗಲು ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ರೈತರು ಬೆಳೆಯುತ್ತಿರುವ ಬೆಳೆಗಳಿಗೆ ರೋಗಗಳು, ನಕಲಿ ಕೀಟನಾಶಕಗಳು, ರಸಗೊಬ್ಬರಗಳು, ಬೀಜಗಳ ಮಾರಾಟ. ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರ ಪ್ರತಿಭಟನೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕೆಸರುಗದ್ದೆ ಕ್ರೀಡಾಕೂಟ. ದೇಸಿ ಸೊಗಡನ್ನ ಅನಾವರಣಗೊಳಿಸಿದ ಆಟೋಟಗಳು. ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯನ್ನ ಎತ್ತಿ ಹಿಡಿದ ಅಧ್ಯಕ್ಷ ವೇಣುಕುಮಾರ್. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.